ನಮ್ಮ ವಿಡಿಯೋ ಶಾಪ್ ಮಾರಕ್ಕಿಟ್ಟಿದ್ದೀವಿ. ಯಾಕೆ ಯಾಕೆ ಅಂದರೆ ಏನು ಮಾಡು ಅಂತೀಯ? ಹಾಂ, ನೀನು ತಗೊಳ್ಳೋ ಮಾರ್ಕ್ಸ್ಗೋ ಓದೋ ಹುಟ್ಟಿಗೋ ಇಂಜಿನಿಯರಿಂಗ್ ಸೀಟ್ ಖಂಡಿತ ಸಿಗಲ್ಲ. ಕೊಂಡ್ಕೋಬೇಕಲ್ಲ, ದುಡ್ಡು ಎಲ್ಲಿಂದ ಬರುತ್ತೆ? ಬಿಟ್ವಿ ಅಂತ ಇಟ್ಕೊಳ್ಳಿ, ಪ್ರೈವೇಟ್ ಸ್ಕೂಲ್ಗಳಿಗೆ ಯಾರು ಸರ್ ಬರ್ತಾರೆ? ಯೂಸ್ ಯೋರ್ ಬ್ರೈನ್ ಸುಧಾಕರ್. ಬೆಸ್ಟ್ ಟೀಚರ್ಸ್ನ ಕಳಿಸ್ತೀವಿ ಅಂತ ಯಾರು ಹೇಳಿದ್ದು? ಅರ್ಥ ಆಗ್ಲಿಲ್ಲ. ನಾವು ಕಳಿಸ್ಕೊಡೋದು 3rd ಗ್ರೇಡ್ ದಿಂದ ಯಾರ್ಯಾರನ್ನು ಸಾರ್ ಅಂತ ಇಷ್ಟ ಇಲ್ದಿದ್ರು ಕರೀತಿದ್ದೆ. ಇವತ್ತು ನನ್ನ ಮಗನ್ನ ಇಡೀ ಸ್ಕೂಲೇ ಸಾರ್ ಅಂತ ಕರೀತಿದೆ. ನಾನು ಸಾರ್ ಅಂತ ಕರಿತೀನಿ. ಬಾಲಾ ಸಾರ್. ಅಪ್ಪ, ನಿನ್ನ ಮಗ ದೊಡ್ಡ ಸಾರ್ ಅಲ್ಲ, ಚಿಕ್ಕ ಸಾರು. ಬೇಕಾಗಿರುತ್ತೆ ಅಂತ. ಛೀ, ರೊಮ್ಯಾಂಟಿಕ್ ಅಂತೆ, ಇಡಿಯಟ್. ಕುಡ್ದಿದ್ಯಾ? ಧೈರ್ಯ ಬರ್ಲಿ ಅಂತ 2 ರೌಂಡ್ ಹಾಕ್ತೆ, ಆದ್ರೆ ಅವರೇ 2 ರೌಂಡ್ ಹಾಕ್ಬಿಟ್ಟು ಹೊಟ್ಟೋದ್ರು. ಸರಿ, ಇದು ನಿಮ್ಮೂರು, ಓಕೆ. ನಾಳೆ ಕಾಲೇಜ್ಗೋಸ್ಕರ ಸಿಟಿಗೋ ಟೌನ್ಗೋ ಹೋಗ್ತೀರಲ್ಲ, ಅಲ್ಲಿಗೂ ಹೋಗಿ ಹೀಗೆ ಬೇರೆಯವ್ರ ಥರ ಬದುಕ್ತೀರಾ? ಸರಿ ಬಿಡಿ, ಓದ್ ಮುಗಿದ್ಮೇಲೆ ಒಂದು ಒಳ್ಳೆ ಕೆಲಸ ಸಿಕ್ತು, ಓಕೆ. ನಿಮಗಿಂತ ದೊಡ್ಡ ಆಫೀಸರ್ ಬರ್ತಾನೆ, ಅವನು ಬೇರೆ ಜನನೇ ಆಗಿರ್ತಾನೆ. ಅವಾಗ ಏನ್ ಮಾಡ್ತೀರಾ? ಚಿಚಿ, ನನ್ಗೆ ಈ ಕೆಲಸ ಬೇಡ ಅಂತ ಹೇಳ್ಬಿಟ್ಟು ಹೊರಟೋಗ್ತೀರಾ? ನೀನು ಬುದ್ಧಿವಂತ ಕಣೋ. ಇಲ್ಲೆಲ್ಲ ನೀನು ಇರಬೇಕಾಗಿರೋದು. ನನ್ನ ಜೊತೆ ಬಾ, ನಮ್ಮ ಮೇನ್ ಬ್ರ್ಯಾಂಚಲ್ಲಿ ನಿನ್ನ ಪರ್ಮನೆಂಟ್ ಟೀಚರ್ ಆಗಿ ಇಟ್ಕೊಂಡ್ಬಿಡ್ತೀನಿ. ಸಂಬಳ ಎಷ್ಟು ಗೊತ್ತಾ? ಸ್ವಲ್ಪ ಹಾಗೆ ಇರ್ತಾರೆ. ನೀವು ತಿನ್ನಿ ಸರ್, ತಿನ್ನಿ. ಸಾಮಾನ್ಯವಾಗಿ ಲೋಯರ್ ಮಿಡಲ್ ಕ್ಲಾಸ್ ಅಪ್ಪ ಅಮ್ಮ ತಮ್ಮ ಮಕ್ಕಳ ಆಸೆನ ನೆರವೇರಿಸೋದಕ್ಕೆ ಅವ್ರ ಆಸೆಗಳನ್ನೆಲ್ಲ ತ್ಯಾಗ. ಏಯ್, ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಟೀಚರ್ಸ್ನ ತೊಗೊಂಡು ಬಂದು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಈ ಇಡೀ ಸಾಮ್ರಾಜ್ಯ ಕಟ್ಟಿದ್ದು ನಾನು. ಯಾವನೋ ಒಬ್ಬ ಬಂದದನ್ನ ಕೆಡಿಸೋದಕ್ಕೆ ನಾನು ಬಿಡಲ್ಲ. ಅವನೊಬ್ಬ ಆಫ್ಟರ್ ಆಲ್ ಸ್ಕೂಲ್ ಟೀಚರ್ ಕಣಯ್ಯ, ಮುಗಿಸ್ಬಿಡು. ಕಾಂಟ್ರಾಕ್ಟ್ ಇಶ್ಯೂಸ್ ಇದೆ ಸೇನಾ. ಏನು? 6 ತಿಂಗಳು ಮುಂಚೆನೆ ನೋಟಿಸ್ ಕೊಡಬೇಕು. ಸರ್, ನೀವ್ ಬರೋದಕ್ಕೂ ಮುಂಚೆ ಅದು ಬರೀ ಒಂದು ಎಂಪ್ಟಿ ಬಿಲ್ಡಿಂಗ್. ನೀವ್ ಅದನ್ನ ಸ್ಟೂಡೆಂಟ್ಸ್ ಓದೋ ಒಂದು ಸ್ಕೂಲ್ ಆಗಿ ಬದಲಾಯಿಸಿದ್ರಿ. ನಿಮ್ಮಿಂದ ಅದು ಮಾಡೋಕಾಯ್ತು.